ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದುಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ 11 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಡೇ ಟು ಡೇ ಡಯಟಿಗೆಲ್ಲ ಹೋಯ್ತು ಏನು ಅನ್ನೋದು ಇವತ್ತಿನ ವ್ಲಾಗಲ್ಲಿ ಇರುತ್ತೆ. ನೆನೆಗೂ ಇವತ್ತಿಗೂ ಎಷ್ಟು ವೆಯ್ಟ್ ಅನ್ನೋದು ಕಡಿಮೆ ಆಗಿದ್ದೀನಿ, ಫುಲ್ ಡೇ ಹೇಗೆಲ್ಲ ಡಯಟ್ ಮಾಡಿದೆ ಅನ್ನೋದೇ ಇರುತ್ತೆ ಇವತ್ತಿನ ವ್ಲಾಗ್. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗ್ಬೋದು. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರುವಂಥ ವೀಡಿಯೋಸ್ಗೋಸ್ಕರ. ಇನ್ನು ಮಾವಿನ ಹಣ್ಣು ತುಂಬ ಇತ್ತು ಸ್ನೇಹಿತರೆ, ಸೊ ಸ್ಮೂತಿ ಥರ ಮಾಡಿ ಮಕ್ಕಳಿಗೆಲ್ಲ ಕೊಟ್ಟಿದ್ದೆ ಆಯಿತು. ಸೊ ನಾನೇನು ಒಂಚೂರು ಟೇಸ್ಟ್ ನೋಡಿದೆ ಅಷ್ಟೇ. ಬಟ್ ಇದಕ್ಕೂ ಮೊದಲು ಖಾಲಿ ಹೊಟ್ಟೆಯಲ್ಲಿ ಎದ್ದಿದ ತಕ್ಷಣ ವೆಯ್ಟ್ ಚೆಕ್ ಮಾಡಿಕೊಂಡು 4 ಬೆಟ್ಟದ ನೆಲ್ಲಿಕಾಯಿ ಪೀಸಷ್ಟು ತೊಗೊಂಡಿದ್ದೀನಿ ಸ್ನೇಹಿತರೆ. ಅದಾದಮೇಲೆ ಇದು ಮಾಡಿಕೊಂಡೆ, ಖಾಲಿ ಹೊಟ್ಟೆಯಲ್ಲಿ ಕುಡಿದ್ಬಿಟ್ಟು ತಿಂದ್ಬಿಟ್ಟು ಆಮೇಲೆ ಇದು ಮಾಡಿದೆ. ಇನ್ನು ನೆನ್ನೆಗೂ ಇವತ್ತಿಗೂ ಒಂದು ಚೂರು ವೆಯ್ಟ್ ಅನ್ನೋದು ಕಡಿಮೆ ಆಗಿಲ್ಲ ಸ್ನೇಹಿತರೆ. ಯಾಕೆ ಅಂತಂದರೆ ನನಗೂ ಗೊತ್ತಾಗ್ತಾ ಇಲ್ಲ. 3 ಡೇಸಿಂದ 4 to 5 ಡೇಸ್ ಅಂದ್ಕೊಳ್ಳಿ. ನೆನ್ನೆನೂ 72.700, ಅದಕ್ಕೆ ಮುಂಚೆ ಒಂದು 72.600 ಆಗಿತ್ತು, ಮತ್ತು 72.700, 750 ಇದೇ ವೆಯ್ಟ್ ಇದೆ ಒಂದು 4-5 ದಿವಸದಿಂದ. ನಾಳೆ ಹಿಂಗೆ ಏನಾದರೂ ವೆಯ್ಟ್ ತೋರಿಸ್ತು ಅಂದರೆ ನಿಜ ಹೇಳ್ತೀನಿ, ಬೇರೆ ಏನಾದರೂ ಪರಿಹಾರ ಕಂಡುಹಿಡಿಬೇಕು. ಬಟ್ ಇವತ್ತು ನಾನು ನನಗೆ ಗೊತ್ತಿರೋ ಪ್ರಕಾರ 100ಗೆ 100% ತುಂಬ ಚೆನ್ನಾಗಿ ಮಾಡಿದ್ದೀನಿ. ಅದರಲ್ಲೂ ಅಂತೂ ಸೂಪರ್ ಪ್ರೋಟೀನ್ ಫುಡ್ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿ ನಡೆದಿದೆ ನಂದು ಇವತ್ತು ಡಯಟು. ಸೊ ಬೆಳಗ್ಗೆ ಎದ್ದಿದ ತಕ್ಷಣವೇ ಬೆಟ್ಟದ ನೆಲ್ಲಿಕಾಯಿ ತಿಂದಿದ್ದಾದಮೇಲೆ 1 ಲೀಟರಷ್ಟು ನೀರು ಕುಡಿದೆ. ಅದಾದಮೇಲೆ ಹೈ ಪ್ರೋಟೀನ್ ಇರುವಂತಹ ಫುಡ್ಡು ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಒಂದು ಅರ್ಧ ಸೌತೆಕಾಯಿ, ಅದಾದಮೇಲೆ ಒಂದು ಈರುಳ್ಳಿ, ಒಂದು 50 ಗ್ರಾಮ್ಸ್ ಆಫ್ ಕ್ಯಾರೆಟ್ ತುರಿ, ಅದಾದಮೇಲೆ ಸೋಯಾ ಚಂಕ್ಸ್ ಇರುತ್ತಲ್ವ, ಅದನ್ನು ಬಿಸಿನೀರಿಗೆ ಹಾಕ್ಬಿಟ್ಟು ಅದನ್ನು ಹಿಂಡ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕಿ ಸೋಯಾ ಚಂಕ್ಸ್ನ ಹಾಕಿ ಅದಕ್ಕೆ ಉಪ್ಪು, ಖಾರ, ಗರಂ ಮಸಾಲ, ಒಂದು ಸ್ವಲ್ಪ ಸ್ಪೈಸಸ್ಸು, ಅದ್ರ ಜೊತೆಗೇ ಕಡಲೆ ಬೀಜ, ಕಾಬೂಲ್ ಕಡಲೆ ಎರಡನ್ನೂ ಬೇಯಿಸ್ಕೊಂಡಿದ್ದೆ 2 ವಿಜಿಲು. ಸೊ ಇದು ಎರಡೂ ತುಂಬಾ ಹೈ ರಿಚ್ ಪ್ರೋಟೀನ್ ಇರುವಂಥದ್ದು, ತುಂಬ ಒಳ್ಳೆಯದು ಮಾರ್ನಿಂಗ್ ಟೈಮ್ ಈ ಥರ ಸಲಾಡ್ ತೊಗೊಂಡ್ರೆ ಅಂತಂದ್ಬಿಟ್ಟು. ಇದಿಷ್ಟು ನಾನು ತೊಗೊಂಡಿಲ್ಲ, ನನ್ನ ಹಸ್ಬೆಂಡ್ಗೂ ಸ್ವಲ್ಪ ಕೊಟ್ಟು ಕಳಿಸಿ ಆಮೇಲೆ ನಾನು ತೊಗೊಂಡೆ. ತುಂಬ ಒಳ್ಳೆಯದು. ಅರೌಂಡ್ ಇದು ನಮಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಾನು ಸರ್ಚ್ ಮಾಡಿದ ಪ್ರಕಾರ ಒಂದು 300 ಕ್ಯಾಲೋರೀಸ್ ಇರುತ್ತೆ. ನಾನು 400 ಅಂತಲೇ ತೊಗೊತೀನಿ. 400 ಯಾಕಂತಂದರೆ ಕಡಲೆ ಬೀಜ ಮತ್ತು ಕಾಬೂಲ್ ಕಡಲೆಯಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಬೆಂದ ಮೇಲೆ ನನಗೆ ಒಂದು ಸ್ವಲ್ಪ ಕಡಿಮೆ ಆಗಿರುತ್ತೆ ಅನಿಸುತ್ತೆ. ಸೋಯಾ ಚಂಕ್ಸು ಇದೆ, ಅದು ಕೂಡ ಅಷ್ಟೇ ತುಂಬ ಒಳ್ಳೆಯದು. ಥೈರಾಯ್ಡ್ ಇರೋರು ತಿನ್ನಬಾರ್ದು ಹಂಗೆ ಹಿಂಗೆ ಅಂತಾರೆ. ನೀವು ಸ್ವಲ್ಪ ತೊಗೊಂಡ್ರೆ ಏನೂ ಇಲ್ಲ ಸ್ನೇಹಿತರೆ, ಏನೂ ಆಗಲ್ಲ. ಹಂಗಂತ ಡೈಲಿ ಏನು ನಾವು ತೊಗೊಳ್ಳಲ್ಲ, ವಾರದಲ್ಲಿ 1 ದಿನ 2 ದಿನ ಅಪರೂಪ ಆಗುತ್ತೆ. ಅದು ಇವಾಗ ಡಯಟ್ ಅಂತ ತಿಂತೀವಿಲ್ಲ ಅಂದರೆ ಅದೇ ಕೆಲಸವಾಗಿ ನಾವು ಪ್ರೋಟೀನ್ಗೆ ಅಂತ ಹುಡ್ಕೊಂಡು ಹೋಗಿ ಏನು ತಿನ್ನಲ್ಲ. ಬಟ್ ಡಯಟಲ್ಲಿ ನಾರ್ಮಲಾಗಿ ತೊಗೋಬಹುದು. ಇನ್ನು ಈ ಸಲಾಡ್ನ ತೊಗೊಂಡೆ. ಇದಕ್ಕೆ ಸ್ವಲ್ಪ ಆಲ್ರೆಡಿ ನಾನು ಶಾಲೋ ಫ್ರೈ ಥರ ಮಾಡ್ಕೊಂಡಿದ್ದೆ. ಕಾಳು ಅಂದರೆ 2 ಕಡಲೆ ಬೀಜ ಮತ್ತು ಕಾಬೂಲ್ ಕಡಲೆಗೆ ಸೋಯಾ ಚಂಕ್ಸ್ ಹಾಕ್ಬಿಟ್ಟು ಉಪ್ಪು ಸ್ಲೈಟಾಗಿ, ಸ್ವಲ್ಪ ಉಪ್ಪು, ಆಮೇಲೆ ಖಾರ, ಧನಿಯಾ, ಗರಂ ಮಸಾಲ, ಚಿಕನ್ ಮಸಾಲ ಎಲ್ಲ ಸ್ವಲ್ಪ ಸ್ಪೈಸಸ್ ಆ್ಯಡ್ ಮಾಡಿದ್ದೆ. ಬಟ್ ಈಗ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಬೇಕಲ್ವಾ, ಸೊ ಈಗ ಕೂಡ ಒಂದು ಮುಕ್ಕಾಲಷ್ಟು ಲೆಮನ್ನು, ಅದಾದಮೇಲೆ ಅದಕ್ಕೆ ಒಂದು ಸ್ವಲ್ಪ ಪೆಪ್ಪರ್ ಪೌಡರು, ಒಂದು ಸ್ವಲ್ಪ ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿ ತಿಂದೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ತಿನ್ಬೋದು ಸ್ನೇಹಿತರೆ, ಎಷ್ಟು ತಿಂದ್ರೂ ಏನೂ ಆಗಲ್ಲ. ತುಂಬ ಹೆಲ್ದಿ ಫುಡ್ ಅಂತ ಹೇಳ್ಬೋದು. ಡಯಟ್ ಮಾಡೋರೆ ಅಂತಲ್ಲ, ನಾರ್ಮಲ್ ಆಗಿರೋ ಪೀಪಲ್ಸು ಕೂಡ ತಿನ್ಬೋದು. ಅಷ್ಟು ಹೆಲ್ದಿ ಫುಡ್ಡು, ತುಂಬ ಚೆನ್ನಾಗಿತ್ತು ಕೂಡ. ನನಗಂತೂ ತುಂಬ ಇಷ್ಟ ಆಯಿತು. ಇನ್ನು ಇದಕ್ಕೆ ಕೂಡ ನಾವು ಚಿಕನ್ ಬೇಯಿಸ್ಬಿಟ್ಟು ಈಗ ಸೋಯಾ ಚಂಕ್ಸ್ ಹಾಕಿರೋ ಜಾಗದಲ್ಲಿ ಚಿಕನ್ನು ಕೂಡ ಸೇಮ್ ಅದೇ ಥರ ಕೂಡ ಹಾಕ್ಕೋಬೋದು. ಅಂದರೆ ಪ್ರೋಟೀನ್, ಹೈ ರಿಚ್ ಪ್ರೋಟೀನ್ಗೆ ನೀವು ಹಾಕ್ಕೋಬೋದು. ಇಲ್ಲಿ ಹಸ್ಬೆಂಡ್ಗೂ ಕೊಟ್ಟು ನಾನು ಕೂಡ ಬೆಳಗ್ಗೆ ತಿಂದೆ. ಅದಾದ ಮೇಲೆ ನಾನು ಏನು ತಿಂದೆ ಅಂತಂದರೆ ಇದು ಮಾಡಿದ್ದೆ ಸ್ನೇಹಿತರೆ, ಬಸ್ಸಾರು. ಅದು ಕೂಡ ತುಂಬ ಚೆನ್ನಾಗಿತ್ತು. ಅದು ಕೂಡ ರೆಸಿಪಿ ಶೇರ್ ಮಾಡಿದ್ದೀನಿ ನೋಡಿ, ನಾನು ಯಾವ ಥರ ಮಾಡ್ತೀನಿ ಏನು ಅಂತ ಅಂದ್ಬಿಟ್ಟು. ಅದೇ ಇದರಲ್ಲೇ ನಾನು ಹೇಳ್ತಾ ಇದ್ದೀನಿ, ಅರೌಂಡ್ 1300 ಪಕ್ಕಾ ನಾನು ತೊಗೊಂಡಿರೋದು ಅಂತ ನನಗೆ ಎಲ್ಲೋ ಒಂದು ಕಡೆ ಇದಾಗ್ತಿದೆ. ನೋಡೋಣ ಹೇಗೆ ಏನು ಅಂತಂದ್ಬಿಟ್ಟು. ನನಗೆಲ್ಲೋ ಒಂದು ಕಡೆ ಅದೊಂದೇ ಒಂಥರ ಅಯ್ಯೋ ಹೆಂಗೋ ಏನೋ, ನನಗೆ ವೆಯ್ಟು ಸ್ಟ್ರಕ್ ಆಗಿಬಿಟ್ಟಿದೆ ಅಲ್ವಾ, ಅದೊಂದು ಭಯ. ನಾನು ಬೆಳಗ್ಗೆ ನೋಡಿ ಲಿಟ್ರಲಿ ಕಣ್ಣಲ್ಲಿ ನೀರೇ ಬಂದುಬಿಡ್ತು. ಯಾಕಂತಂದರೆ ನೆನ್ನೆ ತುಂಬ ಚೆನ್ನಾಗಿ ಮಾಡಿದ್ದೆ. ಮತ್ತು ನಮ್ಮ ಫ್ರೆಂಡು ಅಳ್ಸಣ್ಣು ಕೊಟ್ಟರು ಕೂಡ ಒಂದು 2-3 ತಿಂದು ಸುಮ್ಮನೆ ಆಗಿದ್ದೀನಿ.
ತಿಂದಿದ್ದೀನಿ, ನಿಜ ಹೇಳ್ತೀನಿ. ಅಷ್ಟು ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ನನ್ನ ಫೇವ್ರೇಟ್ ಇವತ್ತು ಕೂಡ ಅಮ್ಮ ತಂದುಕೊಟ್ರು, ಒಂದು 2 ಪೀಸ್ ತಿಂದು ಸುಮ್ಮನೆ ಆದೆ. ಓಕೆನಾ. ಸೊ ಬಟ್ ಬ್ಯಾಲೆನ್ಸ್ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದೀನಿ. ಅದೇ ಥರ ಇತ್ತು ನಾಳೆ ಅಂತಂದರೆ ನಾನು ನಿಜ ಏನಾದರೂ ಬೇರೆ ಏನಾದರೂ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಕೂಡ ಇಲ್ಲ, ನನಗೆ ನಾರ್ಮಲ್ ಆಗಿದೆ. ನೀಟಾಗಿ ಚೆನ್ನಾಗಿ ಮಾಡ್ತಾಯಿದ್ದೀನಿ, ಎಲ್ಲ ನೀಟಾಗಿದೆ. ಆ್ಯಂಡ್ ಇದರಲ್ಲಿ ಇವತ್ತಂತೂ 3 ಲೀಟ್ರ್ ನೀರು ಕುಡ್ದಿದ್ದೀನಿ. ಯಾಕಂತಂದರೆ ನೆನ್ನೆ ಹಿಂಗಾಯ್ತಲ್ವಾ, ಅಂದರೆ ನೆನ್ನೆ ಮಾಡಿರೋ ಡಯಟಿಂದ ಇವತ್ತು ರಿಸಲ್ಟ್ ಸಿಕ್ಕಲಿಲ್ವಲ್ಲ. ಸೊ ಹಾಗಾಗಿ ನಾನೇನು ಮಾಡಿದೆ, ಇವತ್ತೇನಾದರೂ ಆಗಲಿ ಚೆನ್ನಾಗಿ ನೀರು ಕುಡಿಬೇಕು, ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಬೇಕು ಅಂತ ನನ್ನಿಂದ ಎಷ್ಟು ಸಾಧ್ಯ ಆಗುತ್ತೋ 99% ಅಷ್ಟು ಪರ್ಫೆಕ್ಟಾಗಿ ಮಾಡಿದ್ದೀನಿ ಸ್ನೇಹಿತರೆ. ಸೊ ನೋಡೋಣ ನಾಳೆ ನನಗೇನು ಗೊತ್ತಾ, ಈಗ 2.700 ದಾಟ್ಬಿಟ್ರೆ ಸಾಕು, ಆಮೇಲೆ ಹೆಂಗೋ ಆಗುತ್ತೆ ಅನ್ನೋ ಥರನೇ ಆಗಿಬಿಟ್ಟಿದೆ ಸ್ನೇಹಿತರೆ. ತುಂಬ ಬೇಜಾರಾಗಿದೆ. ನಾನು 4-5 ದಿವಸದಿಂದ ಒಂದೇ ವೆಯ್ಟ್ ನೋಡಿ ತುಂಬ ಬೇಜಾರಾಗಿದೆ. ಇನ್ನೊಂದು, ನಾನು ತಿಂತಾ ಇರೋ ಫುಡ್ಡು ಬರೀ ಬ್ಯಾಲೆನ್ಸ್ ಮಾಡ್ತಾ ಇದೆಯಾ ಹಂಗಂತ ನಾನು ಕ್ಯಾಲೋರೀಸ್ ಎಲ್ಲಾದರೂ ಇದು ಮಾಡ್ತೀನಿ ಅಂತ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಏನೇನು ತಿಂದಿದ್ದೀನಿ ಪ್ರತಿಯೊಂದು ಕ್ಯಾಲೋರಿ ಇದು ಮಾಡ್ತಿದ್ರೆ ಅಂತೂ ನಗ್ತಾರೆ. ನಮ್ಮ ಅಮ್ಮ ಇವತ್ತು ಬಂದಿದ್ದ, ಬೆಳಗ್ಗೆಯಿಂದ ಏನೇನು ತಿಂದೆ ಅಂತ ಎಲ್ಲ ಮೊಬೈಲಲ್ಲಿ ಕೇಳ್ತಾ ಇದ್ದೆ, ಎಷ್ಟು ಕ್ಯಾಲೋರೀಸ್, ಏನಮ್ಮ ಅಷ್ಟೊಂದು ಕೇಳ್ತಾ ಇದೆಯಾ, ಏನದು ಹಂಗಂದ್ರೆ ಏನು ಅಂತ ಪಾಪ ಕೇಳ್ತಾ ಇತ್ತು. ಅಮ್ಮ ಹಿಂಗೆ ಕಣಮ್ಮ ಹಿಂಗೆ ಅಂತಂದರೆ ಅಯ್ಯೋ ಪಾಪ, ನಮ್ಮ ಅಮ್ಮನಿಗೆ ಅರ್ಥ ಆಗಲ್ವಲ್ಲ. ನಾನು ಆಮೇಲೆ ಅಮ್ಮ ಈಗ ಒಂದು ಗೆರೆ ಹಾಕ್ಕೊಂಡಿರ್ತೀವಿ, ಈ ಗೆರೆ ಒಳಗಡೆನೇ ನಾನು ತಿನ್ನಬೇಕು, ಈ ಗೆರೆ ದಾಟಿ ಹೋಗಬಾರ್ದು ಅಂತ ಇರುತ್ತೆ ಕಣಮ್ಮ ಇವಾಗ. ಸೊ ಹಾಗಾಗಿ ನಾನು ಈ ಗೆರೆ ಒಳಗಡೆನೇ ಇದ್ದೀನ ಇಲ್ಲ ಗೆರೆ ದಾಟಿ ಹೋಗಿದ್ದೀನ ಅಂತ ನೋಡ್ತಾ ಇದ್ದೀನಿ. ಅಮ್ಮ ನೀನು ಬೇರೆ ಅದು ಇದು ತಂದುಕೊಟ್ಟಿದ್ದೀಯ ಅಂದರೆ ನಗ್ತಾ ಇತ್ತು. ಹೌದಾ, ಸರಿ ಅಂತ ಅಂದ್ಬಿಟ್ಟು. ಸೊ ನಾನು ಬಸ್ಸಾರು ಹೆಂಗೆ ಮಾಡ್ತೀನಿ ಅಂತಂದರೆ ಸ್ನೇಹಿತರೆ, ನಾನು ಯಾವುದನ್ನು ಖಾರ ಎಲ್ಲ ಅಂದರೆ ಎಣ್ಣೆಲೆಲ್ಲ ಹುರಿಯೋಕ್ಕೆ ಹೋಗಲ್ಲ, ಎಲ್ಲ ಹಸಿ ಮಸಾಲನೇ. ಈರುಳ್ಳಿ, ಬೆಳ್ಳುಳ್ಳಿ, ಅದಾದಮೇಲೆ ಸ್ವಲ್ಪ ಜೀರಿಗೆ ಹಾಕ್ತೀನಿ, ಟೊಮೊಟೊ, ಆಮೇಲೆ ಬೇಯಿಸ್ಕೊಂಡಿರೋಂಥ ಇದು ಹುಣಸೆಹಣ್ಣು, ಧನಿಯಾ ಪುಡಿ, ಒಣಮೆಣ್ಸಿನ್ಕಾಯಿ ಹಾಕ್ತೀನಿ. ಮೇಯ್ನು ತುಂಬ ಟೇಸ್ಟ್ ಕೊಡುತ್ತೆ. ಸೊ ಬೇಯಿಸ್ಕೊಂಡು ಏನು ಬಸ್ಸಾರಿಗೆ ಬೇಯಿಸ್ಕೊಂಡಿರ್ತೀವೋ ಅದನ್ನು ಹಾಕ್ತೀವಿ. ಸೊ ಇಲ್ಲಿ ಬಂದುಬಿಟ್ಟು ಬೀನ್ಸು ಮತ್ತು ಹೀರೆಕಾಯಿ, ಹೆಸ್ರು ಕಾಳು ಹಾಕಿ ಬೇಯಿಸ್ಕೊಂಡಿದ್ದೆ, ತುಂಬ ಚೆನ್ನಾಗಿತ್ತು. ಸೊ ಅದನ್ನು ಹಾಕಿದ್ದೆ. ಸೊ ಅದಾದಮೇಲೆ ಇಲ್ಲಿ ರೊಟ್ಟಿ, ಜೋಳದ ರೊಟ್ಟಿ ತೊಗೊತಾ ಇದ್ದೀನಿ ಸ್ನೇಹಿತರೆ. ಇದು ಕೂಡ ಬೆಳಗ್ಗೆ ಒಂದು 400. ಅದಾದಮೇಲೆ ಮಧ್ಯದಲ್ಲಿ ಏನೋ ಹಂಗೋ ಹಿಂಗೋ ಏನಾದರೂ ಒಂದು ಹಸಿ ಖರ್ಜೂರದ್ದು ಒಂದು ಫ್ರೂಟ್ ತಂದಿದ್ರು. ಸೊ ಅದೊಂದೆರಡು ಬಾಯಿಗೆ ಹಾಕ್ಕೊಂಡೆ. ಮಧ್ಯದಲ್ಲಿ ನಾವೇನಾದರೂ ನಮ್ಮ ಬಾಯಿ ತಪ್ಪಿ ಅದು ಇದು ಬ್ಯಾಲೆನ್ಸ್ ಇಲ್ದಿರ ತಿಂದಿದ್ರೆ ನಾನು ಹೇಳೋದು ಒಂದು, ನೀವೇ ಲೆಕ್ಕ ಹಾಕ್ಕೊಳ್ಳಿ, ಅಂದಾಜು ಮೇಲೆ ನಾನು ಹೇಳೋದು ಒಂದು 100 ಕ್ಯಾಲೋರೀಸು, 500, ಇದೊಂದು 500 ಕ್ಯಾಲೋರೀಸು. ಓಕೆನಾ. ಸೊ ಇದೊಂದು ಅದೊಂದು 500, 1000. ಇನ್ನು ಸಾಯಂಕಾಲಕ್ಕೆ ನಾನು ಏನಂದರೆ ಏನೂ ಇದು ಮಾಡ್ತೀರಾ ಸ್ನೇಹಿತರೆ, 3 ಟೈಮ್ ತೊಗೊಂಡಿರೋದು ಸೋಯಾ ಚಂಕ್ಸ್ ಇರುತ್ತಲ್ವ, ಅದನ್ನು ಫ್ರೈ ಮಾಡ್ಕೊಂಡು ತಿಂದೆ. ಅಂದರೆ ಮಕ್ಕಳು ತುಂಬ ದಿನದಿಂದ ಕೇಳ್ತಿದ್ರು, ಆಗಲೇ ಒಬ್ಬರು ಕೇಳಿದರು ಕೂಡ ಆ ರೆಸಿಪಿ ಶೇರ್ ಮಾಡಿ ಸೋಯಾ ಚಂಕ್ಸದು ಅಂತ. ಸೊ ಅದನ್ನು ಕೂಡ ಇದರಲ್ಲಿ ತೋರಿಸಿದ್ದೀನಿ ನೋಡಿ. ಸಿಂಪಲ್ಲು, ಸೂಪರ್ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಮಧ್ಯಾಹ್ನಕ್ಕೆ ಇಷ್ಟು ತೊಗೊಂಡೆ ಸ್ನೇಹಿತರೆ. ಇದಾದಮೇಲೆ ಒಂಚೂರು ಪಲ್ಯ ತಿಂದೆ, ಬಟ್ ಕ್ಯಾಲೋರಿ ಡೆಫಿಸಿಟಲ್ಲೇ ಇದ್ದೀನಿ. ಇನ್ನು ನೈಟ್ಗೆ ನಾನು ಸೋಯಾ ಚಂಕ್ಸ್ದು ತೊಗೊಂಡೆ. ಡಿನ್ನರು ನನಗೆ ಹೆವಿ ಅನ್ನಿಸ್ತು, ಮಧ್ಯಾಹ್ನನೇ ಪಲ್ಯ ಎಲ್ಲ ತಿಂದಿದ್ನಲ್ಲ. ಸೊ ಹಾಗಾಗಿ ಏನು ಮಾಡಿದೆ, ಇದು ಮಾಡಿಕೊಂಡೆ ಸೋಯಾ ಚಂಕ್ಸ್ದು. ಇದು ಒಂದು 300 ಗ್ರಾಮ್ಸೇ ಇಟ್ಕೊಳ್ಳೋಣ, 300 ಕ್ಯಾಲೋರೀಸ್ ಆಗೋಷ್ಟೇ ತೊಗೊಂಡಿದ್ದೀನಿ. ನಿಮಗೆ ಗೊತ್ತಿರೋ ಥರನೇ ನೋಡಿ, 1300 ಕ್ಯಾಲೋರೀಸ್ ತೊಗೊಂಡಿದ್ದೀನಿ. 3 ಲೀಟ್ರಷ್ಟು ನೀರು ಕುಡ್ದಿದ್ದೀನಿ. ಆಗಲೇ 10K ಸ್ಟೆಪ್ಸ್ ಅಷ್ಟು ವಾಕ್ ಕೂಡ ಮಾಡಿದ್ದೀನಿ. ಓಕೆನಾ. ಸೊ ನೋಡೋಣ ನಾಳೆಗೆ ಡಯಟ್ ಏನಾಗುತ್ತೆ. ಅಂದರೆ ವೆಯ್ಟ್ ನನಗೆ ಒಂದು 100-200 ಗ್ರಾಮ್ ಜಾಸ್ತಿ ಅಂದರೆ ದಾಟಿದ್ರೆ ಸಾಕು ಅಂತ ಇದೆ. ನೋಡೋಣ ನಾಳೆ ರಿಸಲ್ಟ್ ಹೋಪಲ್ಲಿದ್ದೀನಿ, ನೋಡೋಣ. ಇನ್ನು ಇಲ್ಲಿ ಏನಿಲ್ಲ ಸ್ನೇಹಿತರೆ, ಎಣ್ಣೆ ಹಾಕ್ಕೊಂಡು ಉಪ್ಪು, ಧನಿಯಾ ಪುಡಿ, ಖಾರ, ಗರಂ ಮಸಾಲ, ಚಿಕನ್ ಮಸಾಲ, ನಿಮ್ಮ ಹತ್ರ ಚಾಟ್ ಮಸಾಲ ಇತ್ತು ಅಂದರೆ ಚಾಟ್ ಮಸಾಲ, ಇಲ್ಲ ಪೆರಿ ಮಸಾಲ ಅಂತ ಏನೇನೋ ಇರುತ್ತಲ್ಲ. ಸೊ ಆ ಥರ ಸ್ಪೈಸಸ್ ಎಲ್ಲ ಹಾಕ್ಕೋಬೋದು ಸ್ನೇಹಿತರೆ. ಏನಿದ್ರೆ ಅದು ಎಲ್ಲ ಥರದ ಮಸಾಲೆಗಳು ಹಾಕ್ಕೊಂಡು ಶಾಲೋ ಫ್ರೈ ಮಾಡ್ಕೊಳ್ಳೋದು. ಅದನ್ನು ಬಿಸಿನೀರಿಗೆ ಹಾಕ್ಕೋಬೇಕು, ಅದು ಕುದಿಯೋ ನೀರು ಥರ ಮಾಡಿಕೊಂಡು ಅದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಒಂದು 5 ನಿಮಿಷ 10 ನಿಮಿಷ ಬಿಟ್ಟುಬಿಡಬೇಕು. ಅದು ಆ ನೀರಲ್ಲೇ ಬೆಂದೋಗುತ್ತೆ. ನೀರು ಬಗ್ಗಿಸ್ಬಿಟ್ಟು ಚೆನ್ನಾಗಿ ನೀರನ್ನು ಹಿಂಡಿಬಿಟ್ಟು ಪಕ್ಕಕ್ಕೆ ಇಟ್ಕೊಂಡು ಈ ಥರ ಎಲ್ಲ ಸ್ಪೈಸಸ್ಸು ಹಾಕ್ಬಿಟ್ಟು, ಇದಕ್ಕೆ ನಿಮ್ಮ ಹತ್ರ ಚಟ್ನಿ ಪುಡಿ ಇತ್ತಾ, ಕೊಬ್ಬರಿ ಚಟ್ನಿ ಪುಡಿ ಇದ್ದರೆ ಹಾಕ್ಕೋಬೋದು, ಕಡಲೆ ಬೀಜದ ಚಟ್ನಿ ಪುಡಿ ಇದ್ದರೂ ಹಾಕ್ಕೋಬೋದು. ತುಂಬ ಒಳ್ಳೆಯದು ಸ್ನೇಹಿತರೆ, ತುಂಬ ಚೆನ್ನಾಗಿರುತ್ತೆ. ನಾನು ಮಾತ್ರ ಇಷ್ಟೇ ಮಾಡ್ಕೊಳ್ಳೋದು. ಇವತ್ತು ಸ್ವಲ್ಪ ಕೊಬ್ಬರಿ ಕೂಡ ಹಾಕ್ಕೋಬೋದು, ಕೊಬ್ಬರಿ ಹಾಕ್ಕೊಂಡಿದ್ದೆ, ತುಂಬ ಟೇಸ್ಟಿಯಾಗಿತ್ತು, ತುಂಬ ಚೆನ್ನಾಗಿ ಕೂಡ ಬಂದಿತ್ತು ಸ್ನೇಹಿತರೆ.
ಅಷ್ಟು ಚೆನ್ನಾಗಿರುತ್ತೆ. ಬೇಕಾದರೆ ಇದ್ರ ಜೊತೆಗೆ ನಾವು ಕಡಲೆ ಕಾಳನ್ನು ಬೇಯಿಸಿರ್ತೀವಲ್ವ, ಸೊ ಅದನ್ನು ಹಾಕ್ಕೋಬೋದು. ಚಾಟ್ ಮಸಾಲ ನಾನು ಬೆಳಗ್ಗೆ ತೋರಿಸ್ನಲ್ಲ ಆ ಥರ ಇದನ್ನು ಸ್ವಲ್ಪ ಪೀಸಾಗಿ ಮಾಡಿಬಿಟ್ಟು ಸ್ವಲ್ಪ ಇದು ಸ್ವೀಟ್ ಕಾರ್ನ್ ಜೊತೆ ಶೇರ್ ಇದು ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಯಾವ ಥರ ಮಾಡಿದ್ರೂ ಕೂಡ ಸೋಯಾ ಚಂಕ್ಸ್ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ. ಪಲಾವ್ಗೆ ಹಾಕ್ಕೋಬೋದು, ಆಮೇಲೆ ಗ್ರೇವಿ ಮಾಡ್ಕೋಬೋದು, ಕುರ್ಮಾ ಥರ ಮಾಡ್ಕೋಬೋದು. ನಮ್ಮ ಇಷ್ಟ, ನಮ್ಮ ಟೇಸ್ಟ್ ಹೆಂಗೆ ಬಾಯಿ ಕೇಳುತ್ತೋ ಆ ಥರ ಮಾಡ್ಕೋಬೋದು. ಇಲ್ಲಿ ನಾನು ಫ್ರೆಂಡ್ ಮಕ್ಕಳು ಎಲ್ಲರೂ ಬಂದಿದ್ದರು, ಎಲ್ರಿಗೂ ಸೇರಿಸಿ ಮಾಡಿದ್ದಿದ್ದು. ನಾನೊಂದು ಸ್ವಲ್ಪ ತಿಂದೆ ಸ್ನೇಹಿತರೆ ಅದರಲ್ಲಿ ಅಷ್ಟೇ. ಇನ್ನು ಫುಲ್ ಡೇ ಡಯಟ್ ಅಂತೂ ಚೆನ್ನಾಗೇ ಮಾಡಿದ್ದೀನಿ. ಹೋಪ್ ನಾಳೆ ನಾನು 70 to 700 ದಾಟ್ಬಿಡಬೇಕು ಅಂತ ತುಂಬ ಕಷ್ಟಪಡ್ತಾಯಿದ್ದೀನಿ. 71 ನೋಡೋದಿರಲಿ, ನನಗೆ ಸದ್ಯ ಈಗ 70 to 700 ದಾಟ್ಬಿಟ್ರೆ ಒಂದು ಹೋಪು. ಓಕೆ, ನಾಳೆ ಇನ್ನೂ ಬೆಟರಾಗಿ ಮಾಡಬೇಕು ಅಂತ. ಓಕೆ, ಸೊ ತುಂಬ ಚೆನ್ನಾಗಿ ಮಾಡಿದ್ದೀನಿ. ನನಗೆ ವೆಯ್ಟ್ ತೋರಿಸ್ಬೇಕು ಅಂದ್ರೆ ಒಂಥರ ಡಬ ಬೆಳಗ್ಗೆ ಎದ್ದು ವೆಯ್ಟ್ ನೋಡಬೇಕು ಅಂದರೆ ತುಂಬ ಬೇಜಾರಾಗ್ಬಿಡುತ್ತೆ. ಅಯ್ಯೋ ವೆಯ್ಟ್ ಚೆನ್ನಾಗಿ ಬರಲಿ. ನನಗೇನು ಗೊತ್ತಾ, ನನ್ನನ್ನು ನೋಡಿ ನೀವು ಕೂಡ ಮೋಟಿವ್ ಆಗ್ತೀರಾ. ಅಕ್ಕ ಕೂಡ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ, ನಾವು ಮಾಡೋಣ ಅಂತ. ನಾನೇ ವೆಯ್ಟ್ ಲಾಸ್ ಆಗಿಲ್ಲ ಅಂದರೆ ಅಯ್ಯೋ ಇವಮ್ಮಂದು ಇದ್ದಿದ್ದೆ ಬರೀ ಮನೇಲೂ ಕೂಡ ಬರೀ ಬೈಗಳನ್ನೇ ನನಗೆ. ಏನು ಮಾಡ್ತಾ ಇದೆಯಾ ಬಾಡಿ ಕದಲಿಸ್ತಾ ಇದೆಯಾ ಇಲ್ವಾ, ಇದೇ ಇದೆ ಮಾತುಗಳು. ಆದರೂ ಸ್ವಲ್ಪ ಬೇಜಾರಾದರೂ ಕೂಡ ಮಾಡಿ ತೋರಿಸ್ತೀನಿ ನೋಡಿ ಅಂತ ಮಾಡ್ತಾ ಇದ್ದೀನಿ. ಬಟ್ ಇವತ್ತಂತೂ ನಿಜ ನಾನು 100% ಚೆನ್ನಾಗಿ ಮಾಡಿದ್ದೀನಿ. ನಾಳೆ ರಿಸಲ್ಟ್ ನೋಡೋಣ, ಓಕೆನಾ. ಸೊ ಇದಾಗಿತ್ತು ಇವತ್ತಿನ ಫುಲ್ ಡೇ ಡಯಟ್ ವ್ಲಾಗ್. ನಾಳೆ ಡೇ 3ಯಲ್ಲಿ ಒಳ್ಳೆಯ ರಿಸಲ್ಟ್ ಜೊತೆಗೆ ಬರ್ತೀನಿ ಅಂದ್ಕೊಂಡಿದ್ದೀನಿ. ಓಕೆ, ಬಾಯ್.